ವಾವ್, ಚಲೋ ಉಬ್ತಾವ. ಸೊ ನೋಡ್ರಿ ಎಷ್ಟು ಚಲೋ ಇದಾಗಿದೆ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾ ಭೀ ಆರಾಮಾಗಿದ್ದೀನಿ ನೋಡ್ರಿ. ಸೊ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಂತ. ಇವತ್ತು ಸಂಡೇ. ಸೊ ಈಗ ಜಸ್ಟ್ ಸ್ನಾನದ ಮುಗಿಸ್ಕೊಂಡು ಹೆಡ್ ಬಾತ್ ಮಾಡೋದಿತ್ತು. ಸೊ ಅದಕ್ಕೆ ಇವಾಗ ಸ್ನಾನ ಮುಗಿಸ್ಕೊಂಡು ಸೊ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಮಮ್ಮಿ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ಲತ್ತಾರ ಮಧ್ಯಾಹ್ನ ಲಂಚಿಗೆ ಅಂತ ಕೇಳೋಣ. ಹಾಯ್ ಮಮ್ಮಿ. ಹಾಯ್ ಪಾ. ಏನು ಮಾಡತ್ತಿ ಅಮ್ಮ ಇವತ್ತು? ಲಂಚ್ ಸಂಡೇ ಸ್ಪೆಷಲ್. ಸಂಡೆ ಸ್ಪೆಷಲ್ ನೋಡುವ ಸಾಕು ಪೂರಿ ಮಾಡ್ಬೇಕಲ್ಲತ್ತೀನಿ ಇವತ್ತು. ಸಾಕು ಪೂರಿ ಜೊತೆ ಇಲ್ಲಿ ಕುಕ್ಕರ್ ತಿನ್ಬಿಟ್ಟ ಸಾಂಬಾರ್ದು ಚೆನ್ನ ಬಟಾಣ ಬಾಜಿ. ನಮ್ಮ ಮನೆಗೆ ಇವತ್ತು ಛೋಲೆ ಬಟೂರೆ. ಅದು ಮಾಡ್ತೀನಿ ಬಿಟ್ಟ. ಅದೇ ಸಂಡೇ ಸ್ಪೆಷಲ್ ಇವತ್ತು ಛೋಲೆ ಬಟೂರೆ ಸಂಡೆ. ಸೊ ಇಲ್ಲಿ ಇದು ಪಲ್ಯ ಸಲಕ್ಕೆ ಛೋಲೆ ಮಾಡತ್ತಾರಲ್ಲ ನಮ್ಮ ಮಮ್ಮಿ ಇವತ್ತು. ಇದು ಸಲಕ್ಕೆ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳತ್ತಾರ. ಇಲ್ಲೀಗ ಇದು ವಟಾಣಿ ಕುದಿಸ್ಕೋ ಸಲಕ್ಕಂತ ನಮ್ಮ ಮಮ್ಮಿ ಕುಕ್ಕರ್ ಹಚ್ಲತ್ತಾರ. ಹಾಕಿ ಮಾಡಿ ಇದು ನಿನ್ನೆ ರಾತ್ರಿಗೆ ನೆನೆಸಿಟ್ಟಾರ. ಒಂದು ಸ್ವಲ್ಪ ನೀರು ಹಾಕ್ಯಾರ ಅದ್ರಾಗ. ಇದು 3 ಆಲೂಗಡ್ಡೆ. ಈಗ ಇದ್ರ ಸಂಗಟ್ಟೆ ನಮ್ಮ ಮಮ್ಮಿ ಅಲ್ಲಿ ಆಲೂಗಡ್ಡೆ ಭೀ ಹಾಕ್ತಾರಂತ. ಸೊ 3 ಆಲೂಗಡ್ಡೆ ತೊಗೊಂಡಾರ, ಅದು ಭೀ ಇದ್ರ ಹಾಕ್ತಾರೆ ಕುದಿಸಾಕ. ಮತ್ತು ಕಡೆಗೆ 2 ಹಾಕ್ತಾರೆ. ಸೊ ಆ ಕಡೆ ಸೈಡ್ ಇಟ್ಟಾರ ಈ ಕುಕ್ಕರ್ ಡಕ್ಕನ್ ಹಚ್ಚಿ. ಈ ಕಡೆ ಏನು ಮಾಡತ್ತಿ ಮಮ್ಮಿ? ಈ ಕಡೆ ಸ್ವಲ್ಪ ಎಲ್ಲ ಹುರ್ಕೊತೀನಿ ಬಿಟ್ಟ ಮಸಾಲೆ. ಸೊ ಇಲ್ಲಿ ಅದು ಪಲ್ಯ ಸಲುವಾಗಿ ಏನೇನು ಮಸಾಲ ಬೇಕು ಎಲ್ಲ ನಮ್ಮ ಮಮ್ಮಿಗೆ ಅದ್ರ ತಯಾರಿ ಮಾಡ್ಲತ್ತಾರ. ಸೊ ಇಲ್ಲಿ ಫಸ್ಟ್ ಉಳ್ಳಾಗಡ್ಡೆ ಫ್ರೈ ಮಾಡ್ಕೊತಾರ ನಮ್ಮ ಮಮ್ಮಿ. ಉಳ್ಳಾಗಡ್ಡಿ ಈ ರೀತಿ ಕಟ್ ಮಾಡಬೇಕು. ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ತೀವಿ. ಹೆಂಗೆ ಮಾಡ್ಬೇಡ ಮಮ್ಮಿ, ಕೆಂಚ ತಗೋ. ಅವತ್ತಿನ ನೋಡಿದ್ರೆ ಹಿಂಗೆ ಮಾಡಿದ ಹಿಂಗೆ ಇರಲಿಲ್ಲ ನಾಳೆ. ಇಲ್ಲಿ ಟಮಾಟ ಭೀ ಹಾಕ್ಲತ್ತಾರ. ಒಂದು ಅರ್ಧ ಟಮಾಟ ಕಟ್ ಮಾಡ್ಕೊಂಡಾರ. ಇದೆಲ್ಲ ಚಲೋ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ. ಉಳ್ಳಾಗಡ್ಡಿ ಮತ್ತು ಟಮಾಟ. ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಕಟ್ ಮಾಡ್ಯಾರ ಅಲ್ಲ. ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಒಂದು ಉಳ್ಳಾಗಡ್ಡೆ, 1 ಟಮಾಟ ಕಟ್ ಮಾಡಿ ಕಿಸಿಲ್ಲ ಬಿಟ್ಟು ಹಿಂಗೆ ಫ್ರೈ ಮಾಡಕತ್ತೀನಿ ನೋಡಿ. ಫ್ರೈ ಮಾಡಿ ಕಿಸಿದ್ರೆ ಮಿಕ್ಸಿ ಮಾಡ್ಕೊತೀನಪ್ಪ ಅದು. ನೆಕ್ಸ್ಟ್ ಸ್ಟೆಪ್ ಹೇಳ್ತೀವಿ ಇದು ಆದ್ಮೇಲೆ ಏನಂತ. ಇದು ಚಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಥರ ಚಲೋ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗತ್ತನ. ಫುಲ್ ಈ ಥರ ಹಿಂಗೆ ಕಲರ್ ಚೇಂಜ್ ಆಗ್ತದೆ. ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ಮಸಾಲೆ ಐತೆ ಬಿಟ್ಟು ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಕೇಸಿ ನಾನು ನಿಮಗೆ ಅದು ತೋರಿಸ್ತೀನಿ, ಸಿಗ್ತೀನಿ. ಸೊ ನೋಡ್ರಿ ಈ ಥರ ಫುಲ್ ಫೈನ್ ಪೇಸ್ಟ್ ಆಗ್ಬೇಕು ಹಿಂಗೆ. ಇದು ಆಲ್ರೆಡಿ ನಮ್ಮ ಮಮ್ಮಿ ಹುಣ್ಸಿನಕಾಯಿ ನಿನ್ನೆ ಅದು ಸಬ್ಜಿ ಸಲಕ್ಕೆ, ಸಾಂಬಾರಿನ ಸಬ್ಜಿ ಸಲಕ್ಕಂತ ನೆನೆ ಹಾಕೊಂಡು ಇಟ್ಟಿದ್ರು. ಈಗ ಅದೇ ಯೂಸ್ ಮಾಡ್ತಾರೆ. ಸೊ ಎಲ್ಲ ಇದ್ರ ಸಲುವಾಗಿ ಪಲ್ಯ ಸಲಕ್ಕಂತ ಮಸಾಲ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಾರ. ಬಟ್ ಅಷ್ಟೊತ್ತನ ಇಲ್ಲಿ ಸಾಂಬಾರು ಬಗಾರ್ ಹೊಡೆ ಸಲಕ್ಕಂತ ಬೋಣಿ ಅದು ಇಟ್ಟಾರ. ಎಲ್ಲ ಸಾಂಬಾರು ಬಗಾರ ಹಾಕಕ್ಕಂತ ಇವೆಲ್ಲ ಕಟ್ ಮಾಡ್ಕೊಂಡಾರ. ಇಲ್ಲಿ ಎಣ್ಣೆ ಕಾಯ್ದದ, ಜೀರಿಗೆ ಸಾಸಿವೆ ಹಾಕ್ತಾರೆ. ಬೆಳ್ಳುಳ್ಳಿ, ಕರಿಪತ್ತ, ಉಳ್ಳಾಗಡ್ಡಿ, ಅಷ್ಟ ಮಾಡಕ್ಕೆ ಅಲ್ಲಪ್ಪ ತೆಗೆದಿರುವತ್ತು. ಇಲ್ಲಿ ಪಲ್ಯ ಮಾಡ್ಲಕ್ಕಂತ ಕಡೆ ಇಟ್ಟಾರ. ಅದ್ರ ಎಣ್ಣೆ ಹಾಕೊಳತ್ತಾರ. ಸೊ ಇಲ್ಲಿ 2 ಮಿಳ್ಳಿ ಎಣ್ಣೆ ಹಾಕೊಂಡಾರ ನಾವು. ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕು. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ. ಸೊ ಇದು ಕಲರ್ ಚೇಂಜ್ ಆಗಿದ್ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕು. ಫಸ್ಟಿಗೆ ಸ್ವಲ್ಪ ಹಾಕಿ, ಆಮೇಲೆ ಕರಿಪತ್ತ, ಕೊತ್ತಂಬರಿ, ಅದಿಷ್ಟು ಉಳ್ಳಾಗಡ್ಡಿ. ಸ್ವಲ್ಪ ಮಸಾಲ ಹಾಕ್ಲತ್ತ ನಾವು. ಪನ್ನೀರ್ ಬಟರ್ ಮಸಾಲ, ನೆಕ್ಸ್ಟ್ ಧನಿಯಾ ಪೌಡರು, ಧನಿಯಾ ಮಸಾಲ, ಅರ್ಧ ಸ್ಪೂನ್ ಅರಿಶಿಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಹೆಚ್ಚಿಗೆ ಹಾಕ್ಲಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕಿ. ಹೆಚ್ಚಿಗೆ ಆಯ್ತಂದ್ರೆ ಏನು ಮಾಡ್ಲಕ್ಕ, ಕಮ್ಮಿ ಆಯ್ತಂದ್ರೆ ಆಮೇಲೆ ಬೇಕಾದ್ರೆ ಹಾಕೊಂಡು ತಿನ್ಬೇಕು.
ಅವಾಗೆ ನಾವು ಇದು ಪೇಸ್ಟ್ ಮಾಡಿದಾವಲ್ಲ ಇದು ಮಸಾಲ ಅದಷ್ಟೇ ಹಾಕಬೇಕು. ಅದು ಮಸಾಲದಾಗ ನೀವು ಟಮಾಟ ಮತ್ತು ಉಳ್ಳಾಗಡ್ಡಿ ಜೊತೆಗೆ ಧನಿಯಾ ಇದು ಇರ್ತದಲ್ಲ ಬೀಜ ಅದು ಭೀ ಹಾಕೋಬೋದು. ಅದೆಲ್ಲ ಹಾಕೊಂಡು ಮಸಾಲೆ ರುಬ್ಕೋಬೋದು. ನಾವು ಬರೀ ಜಸ್ಟ್ ಟಮಾಟ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ತೀವಿ. ಅದಕ್ಕಂದ್ರೆ ಇಲ್ಲಿ ಧನಿಯಾ ಪೌಡ್ರ್ ಆಲ್ರೆಡಿ ಹಾಕ್ತೀವಲ್ಲ, ಆಮೇಲೆ ಅದಕ್ಕಂತ ಅದಕ್ಕೆ ಹಾಕಿಲ್ಲ ನಾವು ಧನಿಯಾ ಬೀಜ. ನೆಕ್ಸ್ಟ್ ಇದು ಆದಮೇಲೆ ಅದೇ ಮಿಕ್ಸಿ ಜಾರ್ದಾಗ ನಾವೇನು ಮಿಕ್ಸಿ ಮಾಡಿದ್ದೇವಲ್ಲ ಪೇಸ್ಟ್, ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕಬೇಕು. ಹಾಕಮ್ಮ. ಇದಿಷ್ಟೆಲ್ಲ ಆದಮೇಲೂ ಖಾರ ಹಾಕೋಬೇಕು. ನೆಕ್ಸ್ಟ್ ನಾವು ಜಾಸ್ತಿ ಖಾರ ಬೇಕು ತಿಂತೀರಿ ಅಂತ ಜಾಸ್ತಿ ಹಾಕೋರಿ, ಇಲ್ಲ ಸ್ವಲ್ಪ ಹಾಕೋರಿ. ನಾವಿಲ್ಲಿ 2 ಸ್ಪೂನ್ ಖಾರ ಹಾಕೋದು ಮ್ಯಾಲೊಂದು ಸ್ವಲ್ಪ ಚಲೋ ಮಿಕ್ಸ್ ಮಾಡ್ಬೇಕು. ಮತ್ತು ಅದಿಷ್ಟೆಲ್ಲ ಹಾಕಿ ಮಸಾಲದೆಲ್ಲ ಹಾಕಿ ಹಿಂಗೆ ಚಲೋ ಮಿಕ್ಸ್ ಮಾಡಬೇಕು. ಇಲ್ಲಿ ಸಾಂಬಾರು ಕುದಿಲತ್ತದ. ಇಲ್ಲಿ ಹುಣ್ಸಿನ್ಕಾಯಿ ಹುಳಿ ಹಾಕ್ಲತ್ತಾರ. ಇದು ಹುಣ್ಸಿನ್ಕಾಯಿ ಹುಳಿ ಆಪ್ಷನಲ್ ಅದ ನೋಡ್ರಿ. ನೀವು ಬೇಕಾಯಿತು ಅಂತಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ಸೊ ಆಪ್ಷನಲ್ ಅದ ಅದು. ಯಾಕೆ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತು ಖಟ್ಟ ಮಿಟ್ಟ ಅನ್ಕಿಸ್ತೀನಿ ಹಾಕ್ದಂಗೆ. ಒಂದು ಸ್ವಲ್ಪ ಸಕ್ಕರೆ ಪುಡಿ ಪೌಡರ್ ಹಾಕ್ಲತ್ತಾರ. ಸ್ವಲ್ಪ ಹಾಕ್ಬೇಕು ನೋಡ್ರಿ, ಹೆಚ್ಚಿಗಿಲ್ಲ. ಅಂದ್ರೆ ಇದ್ರಲಿಂತ ಇನ್ನೆಷ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ, ಫ್ಲೇವರ್ ಭೀ ಕೊಡ್ತದೆ. ಹಾಗೆ ಒಂದು ಸ್ವಲ್ಪ ಹುಳಿ ಆಗಿತ್ತಂದ್ರೆ ಅದ್ರ ಕಮ್ಮಿ ಮಾಡ್ತದೆ ಟೇಸ್ಟ್. ಬಟ್ ಅದು ಸಕ್ಕರೆಲಿಂತ ಟೇಸ್ಟ್ ಅಂದ್ರೆ ಭಾರಿ ಕೊಡ್ತದೆ. ಅದಕ್ಕಂತ ಒಂದು ಸ್ವಲ್ಪ ಹಾಕ್ರಿ. ನಿಮಗೆ ಹಾಕೈತಂದ್ರೆ ಅದು ಭೀ ಆಪ್ಷನಲ್ ಅದ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಕುಕ್ಕರ್ ಡಕ್ಕಣ್ಣ ಬಿಚ್ಲತ್ತಾರ. ಅದು ಬಟಾಣಿ ಅಲ್ಲಿಗೆ ಕುದಿಸ್ಕೊಳಕ್ಕೆ ಇಟ್ಟಿದ್ದಾವಲ್ಲ ಆಲೂಗಡ್ಡೆ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಎಣ್ಣೆ ಬಿಡ್ಲಕ್ಕ ಸೈಡ್ ಇದೆಲ್ಲ. ಸೊ ಆ ಥರ ಎಣ್ಣೆ ಬಿಡ್ಬೇಕು ಚಲೋ. ಸೊ ಡಕ್ಕಣ್ ಮುಚ್ಲಕ್ಕೆ ಹೋಗ್ಬಿಟ್ಟು ಡಕ್ಕಣ್ ಮುಚ್ಚಿದೇವಲ್ಲ ಅದೇ ನೀರು ಬಿಡ್ತದಲ್ಲ, ಅದು ಗರಮ್ಲಿಂತ ಮತ್ತು ಅದು ನೀರು ಅದ್ರಾಗೆ ಮಿಕ್ಸ್ ಆಗ್ತದೆ. ಅದು ಮತ್ತು ಸಪ್ಪು ಹೊಡಿತದ. ಅದಕ್ಕೆ ಹಿಂಗೆ ಬಿಡ್ರಿ. ಈ ಥರ ಹಿಂಗೆ ಚಲೋ ನೀರು ಬಿಡಬೇಕು. ಅದಾದ್ಮೇಲೆ ಇದು ಬಟಾಣಿ ಹಾಕ್ರಿ. ಫಸ್ಟ್ ಚಲೋ ಕುದಿಸ್ಕೋಬೇಕು. ಕುದ್ದಾವ ಮಮ್ಮಿ ತೋರ್ಸು ಒಂದ್ಸಲ. ಹಾಂ ನೋಡಿರಿ ಹಿಂಗೆ ಕುದ್ದಿರ್ಬೇಕು ಬಟಾಣಿ. 3 ಸೆಟಿ ಕುದ್ಬಿಟ್ಟು ಈಗ ಅದಿಷ್ಟು ಹಾಕ್ತಾರೆ. ಚೋಲೆ ಇಲ್ಲಿ ಆಲೂ ಬಿ ಜೊತೆ ಕುದಿಸ್ಕೊಂಡಿದ್ರಲ್ಲ, ಈಗ ಅದು ಸುಲಿಲತ್ತಾರ. ಈಗ ಅದು ಭೀ ಹಾಕ್ತಾರೆ ಇದಕ್ಕೆ. ನೋಡ್ರಿ ಎಷ್ಟು ಚಲೋ ಕುದಿಲತ್ತದ. ಇದು ಇಷ್ಟೇ ಇರಬೇಕು ಕನ್ಸಿಸ್ಟೆನ್ಸಿ. ಜಾಸ್ತಿ ತಿಳಿ ಭೀ ಮಾಡಕ್ಕೆ ಹೋಗ್ಬೇಡ್ರಿ, ಟೇಸ್ಟ್ ಬರಲ್ಲ. ಭಾಳ ನೀರು ಆಗ್ತದೆ ಮತ್ತೆ, ಅಲ್ಲ ಮಮ್ಮಿ? ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ಇಷ್ಟು ಭಾಳ ಏನು ಇರಬೇಕು ಅಂದ್ರೆ ಅಷ್ಟೇ ಇರ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್. ನಾ ಪೂರಿ ಸಂಗಟ್ ಮಾತ್ರ ಟೇಸ್ಟ್ ಬರಲ್ಲ, ನೀರು ಆಗ್ತದೆ. ಸೊ ಇಲ್ಲಿ ಕಟ್ ಮಾಡ್ಲತ್ತಾರದು. ಸೊ ನೀವು ಸ್ಮ್ಯಾಶ್ ಮಾಡಿ ಹಾಕ್ತೀರ ಅಂದ್ರೆ ಸ್ಮ್ಯಾಶ್ ಮಾಡಿ ಹಾಕ್ರಿ. ಬಟ್ ಅದು ಚಲೋ ಅನ್ಸಲ್ಲ, ಅಂತ ಮಿಕ್ಸ್ ಆಗ್ಬೋದು ಪೂರ್ತಿ ಗ್ರೇವಿದಾಗ. ಅದು ಸುಮ್ಮ ಇಷ್ಟೇ ಒಂದು ಸಣ್ಣ 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 ಪೀಸ್ ಕಟ್ ಮಾಡಿ ಹಾಕಿ. ಈ ಥರ ಹಿಂಗೆ ಚಲೋ ಮಿಕ್ಸ್ ಮಾಡಬೇಕೆಲ್ಲ. ಮತ್ತೆ ಇವಾಗ ಇಲ್ಲಿ ಕುದಿಸಕ್ಕಂತ ಢಕ್ಕನ್ ಮುಚ್ಚಿಡ್ತಾರೆ. ಒಂದು 5 ನಿಮಿಷ ಕುದಿಸಕ್ಕೆ ಬಿಟ್ರದು. ಸೊ ಇಲ್ಲಿ ಪೂರಿ ಮಾಡಕ್ಕೆ ಬಟ್ಟುರಿ ಅದು ಮಾಡೋ ಸಲಕ್ಕಂತ ನಾವು ಮಮ್ಮಿ ಇಲ್ಲಿ ಮೈದಾ ಹಿಟ್ಟು ಹಾಕೊಂಡು ಹಿಟ್ಟು ನಾದ್ಲತ್ತಾರ. ಸೊ ಆ್ಯಕ್ಚುಲಿ ಮೈದಾ ಹಿಟ್ಟಾಗ ಏನು ಭೀ ಇರಲ್ಲ, ಅಂದ್ರೆ ಭೀ ಒಂದೊಂದು ಸರ್ತಿ ಹಂಗೆ ಸೋಸ್ಕೋತಾರೆ ಮಮ್ಮಿ. ಸೋಸಿ ಹಾಕ್ತಾರೆ ಹಿಟ್ಟು. ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡಿನಿ ಬೇಟ. ಸ್ವಲ್ಪ ಮೈದಾ ಹಿಟ್ಟು ಆದ್ರೂ ಇಲ್ಲ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ತೊಗೋಬೇಕು ಬೇಟ. ಈಗ ಇದು ಗೋಧಿ ಹಿಟ್ಟು ಸೋಸ್ತದೆ. ಗೋಧಿ ಹಿಟ್ಟು ಸೋಸ್ಕೊಳ್ತೀವಿ. ನಮಗೆ ಎಷ್ಟು ಬೇಕು ಬಿಟ್ರೆ ನಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇದೀವಲ್ಲ ಅಷ್ಟು ಮಂದಿ ತೊಗೋಬೋದು ಬೇಟ. ನಮ್ಮ ಮನೆಗೆ ಎಷ್ಟು ಜನ ಇದ್ದೀವಿ ನಾವು? 4 ಜನ ಇದ್ದೀವಿ ನಾವು ಬೇಟ. ಈಗ ಇಲ್ಲಿ ಇಷ್ಟು ಹಿಟ್ಟು ಸೋಸ್ಕೊಂಡಾರ, ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು 2. ಈಗ ಅದ್ರಾಗ ಒಂದು ಸ್ವಲ್ಪ ರವೆ ಹಾಕ. ಒಂದು ಸ್ವಲ್ಪ ಹಾಕ್ರಿ ರವೆ ಹೆಚ್ಚಿಗೆ. ಇಲ್ಲ ಹೊಡಿತಾವ ಬೇಟ ಪೂರಿ. ಫ್ರೈ ಮಾಡೋ ಟೈಮಿಗಿಲ್ಲ ಹೊಡಿತಾವ. ಒಂದು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಸ್ವಲ್ಪ ಹಾಕ್ಬೇಕಾ? ಹೆಚ್ಚಿಗಿಲ್ಲ, ಸ್ವಲ್ಪ. ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಎಣ್ಣೆ. ಆಮೇಲೆ ಎಣ್ಣೆ ಭೀ ಹಾಕಬೇಕು. 1 ಮಿಳಿ ಎಣ್ಣೆ ಮಾಡಿ
ಪಲ್ಯ ನೋಡ್ತೀನಿ ನೋಡ್ಬಿಟ್ಟ ಈಗ. ಸೊ ಇಲ್ಲಿ ಪಲ್ಯ ಕುದ್ದದ ನೋಡೋಣ. ಕುದ್ದದ ನೋಡಿ. ಹಾಗೆ ನೋಡ್ರಿ ಪಲ್ಯ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಬಿಟ್ಟೆ ಮೇಲೆ. ಇಲ್ಲಿ ಒಂದು ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಉದುರಿಸ್ರಿ. ಇನ್ನೆಷ್ಟು ಬಗರ್ ಹಾಕೋ ಟೈಮೆ ಹಾಕಿರ್ತೀವಿ, ಒಂದ್ರ ಬಿ ಮ್ಯಾಲೆ ಹಿಂಗೆ ಹಾಕಬೇಕು. ಕಲಿಸ್ಕೊಬೇಕು. ಇದೆಲ್ಲ ಅವಾಗೆ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ನಮ್ಮ ಮಮ್ಮಿ, ಸೋಡಾ ಎಣ್ಣೆ ಅದೆಲ್ಲ ಈ ಥರ ಫಸ್ಟಿಗೆ ಹಿಂಗೆ ಚಲೋ ಕೈಲಿಂತ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಿಂಗೆ ಚಲೋ ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ನೀರು ಹಾಕಿ ನಾದ್ಕೋಬೇಕು ಹಿಟ್ಟು. ನೋಡ್ರಿ ಹೆಚ್ಚಿಗೆ ಸ್ಟಾರ್ಟಿಂಗ್ಗೆ ಹೆಚ್ಚಿಗೆ ಹಾಕ್ಲಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟು ನಾದಬೇಕು. ಒಮ್ಮಲ್ಲಿ ಹಾಕಿದ್ರೆ ಮತ್ತೆ ಪೂರ್ತಿ ಅದು ಇದು ಆಗಿಬಿಡ್ತದೆ ಹಿಟ್ಟು, ಚಲೋ ನಾದಲ್ಲ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಿಟ್ಟು ನಾದ್ಕೋಬೇಕು. ಚಂದನೇ ನಾದ್ಕೊಂಡೇವಲ್ಲ ಬಿಟ್ಟ, ಚಂದ ಗೊತ್ತಾಗ್ಬಿಟ್ಟ ಪೂರಿ. ಸ್ವಲ್ಪ ತಿಳಿ ಐತಲ್ಲ ಪೂರಿಗಳು ಏನಪ್ಪ ತಗೋಬೇಕು ಬಿಡಪ್ಪ ಸಾಲ ನಡೀತದೆ ಬಿಡು, ಅದ್ರೇನ ಚಲೋ ಕಾಣತ್ತೀವಿ. ಅದಕ್ಕೆ ಏನು ಮಾಡ್ಬೇಕು ಬಿಟ್ಟ ಗೊತ್ತೇನು, ನೀರು ಸ್ವಲ್ಪ 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 ಹಾಕಿಸಿ ನಾದ್ಬಿಟ್ಬಿಟ್ಟ. ಮನೆ ಮೆಂಬರ್ಸ್ ಎಷ್ಟದ ಅದು ನೋಡಿ ಅಷ್ಟು ತಗೋಬೇಕ್ಬಿಟ್ಟ. ನಾವು ಮೆಂಬರ್ಸ್ ಕಮ್ಮಿ ಇದ್ದೀವಲ್ಲ, ಅದು ಸಲುವಾಗಿ ನಾವು ಕಮ್ಮಿ ಮಾಡ್ಕೊಡ್ತೀವಿ ಅಷ್ಟೇ. ಜಾಸ್ತಿ ಪೂರಿ ಅದು ತಿನ್ನಲ್ಲ ನಾವು, ಆಯಿಲಿ ಇರ್ತದಲ್ಲ ಹೆಚ್ಚಿಗೆ, ಅದಕ್ಕಂತ ನಾವು ಹೆಚ್ಚಿಗೆ ಪೂರಿ ಅದು ತಿನ್ನಲ್ಲ. ಸ್ವಲ್ಪ ಯಾವಾಗ್ರೆ ಅಷ್ಟೇ. ಈಗ ಭಾಳ ದಿನ ಐತಿ ಬಿಟ್ಟ ಮಾಡೋದು. ಇವತ್ತು 3-4 ತಿಂಗಳಾಯ್ತು. 4 ತಿಂಗಳ ಮೇಲೆ ಇವತ್ತು ಮಾಡತ್ತೀನಿ. ಸೊ ಈ ಥರ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೋಬೇಕು ಚಲೋ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದ ಮಾಡ್ಕೊಬಿಟ್ಬಿಟ್ಟ. ಚೆಂದ ಅದ ಮಾಡ್ಕೊಂಡೇವಲ್ಲ ಪೂರಿ ಚಲೋ ಬರ್ತವೆ ಬಿಟ್ಟ. ಹಿಟ್ಟು ಮೇನ್ ಅದ ಮಾಡ್ಕೋಬೇಕು ಚಂದ. ಇನ್ನು ಹಾಕ್ಬೇಕು ಚಂದ. ಎರಡು ಕೈಲೇ ಭೀ ನಾದ್ಕೋಬೋದು ಬಿಟ್ಟ. ನಾವು ಒಂದೇ ಕೈಲಿಂದ ನನ್ನ ಕೈ ಮನೆ ದೊಡ್ಡ ಅದಕ್ಕೆ ಒಂದೇ ಕೈಲಿಂದ ನಾದ್ಕೋಬೇಕು. ಚಂದ ಚಂದ ಎಷ್ಟು ಅದ ಐತಿಲ್ಲ ಈಗ ನೋಡಿ. ಸ್ವಲ್ಪ ನೀರು ಬೇಕು ಬೇಡ, ಜಾಸ್ತಿ ನೀರು ಹಾಕ್ಲಕ್ಕೆ ಹೋಗೋದು ಭಾಳ. ಹಿಂಗೆ ಅದಾಗಿನೇ ಹಾಕಬೇಕು. ಹಿಂಗೆ 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 ಚಪಾತಿ ಇಟ್ಟಾದ್ರೆ ಹಿಂಗೆ ಹಾಕ್ಬೇಕು. ಇದಾದ್ರೆ ಇಟ್ಟು ಅಷ್ಟೇ. ಇದಕ್ಕೆ ಮೈದಾ ಇಟ್ಟು ರವೆ ಸ್ವಲ್ಪ ಮಿಕ್ಸ್ ಮಾಡ್ತೀವಿ, ಅದು ಬರೀ ಚಪಾತಿ ಇಟ್ಟು. ಆಯ್ತು ನೋಡ್ರಿ, ಹಿಟ್ಟು ನಾದೋದು ಇಷ್ಟೇ. ಸೊ ಮೇನ್ ಹಿಟ್ಟು ಪೂರಿದಾಗ ಹಿಟ್ಟು ನಾದೋದು ಭಾಳ ಇಂಪಾರ್ಟೆಂಟ್. ಅದು ಹೆಂಗೆ ನಾದತ್ತೀವಿ, ಹೆಂಗೆ ಅದ ಬರ್ತದ, ಸೊ ಅದು ಕರೆಕ್ಟ್ ನೋಡಿ ಮಾಡಿ ಹಿಟ್ಟು ನಾದಬೇಕು. ಈ ಕೈ ಏನು ಯೂಸ್ ಮಾಡಿ ನೋಡ್ಬೇಕು ನೋಡತ್ತೀರಿ, ಇದೇ ಕೈ ಇಲ್ಲಿ ಹಿಟ್ಟು ನಾದರ ಒಂದು 10 ನಿಮಿಷ ಮುಚ್ಚಿಡ್ರಿ. ಅದು ಚಲೋ ಇದು ಆಗಿದಲ್ಲ, ಈಗ ನಾದಿವಲ್ಲ ಅದಕ್ಕೊಂದು 10 ನಿಮಿಷ ಕವರ್ ಮಾಡಿಬಿಡ್ಬೇಕು. ಆಮೇಲೆ ನಾ ಪೂರಿ ಮಾಡೋದು ಹೆಂಗಂತ ತೋರಿಸ್ತೀನಿ. ನಮ್ಮ ಮಮ್ಮಿ ಮಾಡ್ತಾರಲ್ಲ ಅವಾಗ ಸಿಗ್ತೀನಂತ. ಸೊ ಇವಾಗ ಇಲ್ಲಿ ನಮ್ಮ ಮಮ್ಮಿ ಪೂರಿ ಮಾಡ್ಲತ್ತಾರ. ಸೊ ಒಂದು ಸ್ವಲ್ಪ ಹಿಟ್ಟು ಇದ್ರ ಹಾಕಿ ಮಮ್ಮಿ, ಇದು ಪ್ಲೇಟ್ ಎದ ಕೊಟ್ಟಿನ ಮತ್ತು ಇದು ಹಿಡಿತಾವ. ಇದಿಷ್ಟೆಲ್ಲ ಒಂದು ಸ್ವಲ್ಪ ಹಾಕಿ ಅಲ್ಲಿ ನಾ ಫ್ರೈ ಮಾಡ್ತೀನಿ. ಇಲ್ಲಿಗ ಕಡಾಯ್ದಾಗ ಎಣ್ಣೆ ಹಾಕೊಂಡು ಕೆಸಿಂದ ಎಣ್ಣೆ ಕಾಯ್ಸಾಗ ಇಟ್ಟೀನಿ. ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕೋರಿ, ಪೂರಿ ಫ್ರೈ ಮಾಡೋಕ್ಕಂತ ಎಣ್ಣೆ ಹೆಚ್ಚಿಗೆ ಇರಬೇಕು. ಸೊ ಇವಾಗಿಲ್ಲಿ ಇಷ್ಟು ಲಟಾಸ್ ಕೊಟ್ಟಾರ. ಈಗ ಒಂದು ಎಣ್ಣೆಗೆ ಬಿಡ್ತೀನಿ ನಾ ಫ್ರೈ ಮಾಡೋಣಂತ. ಸೊ ಹಳ್ಳು ನೋಡಿ ಹಾಕ್ರಿ, ಮುಳ್ಳಿಗೆ ಹಾಕಕ್ಕೆ ಹೋಗ್ಬೇಡಿ, ಸಿಡಿಕ ಮತ್ತೆ ನಂಗೆ. ಅದು ಚಲೋ ಹೋಗ್ಲಕ್ಕ. ಸೊ ಎಣ್ಣೆ ಇದಕ್ಕೆ ಪೂರಿ ಫ್ರೈ ಮಾಡೋ ಸಲ ಎಣ್ಣೆ ಚಲೋ ಕಾಯ್ಬೇಕು. ಸೊ ಇಲ್ಲೊಂದು ಸ್ವಲ್ಪ ಎಣ್ಣೆ ಗರಂ ಆಗ್ಯದ, ಅದ್ರ ಭೀ ಇನ್ನೊಂದು ಸ್ವಲ್ಪ ಚಲೋ ಕಾಯ್ಬೇಕು. ಸೊ ಈ ಥರ ಹಿಂಗೆ ಮ್ಯಾಲೆ ಹಿಂಗೆ ಎಣ್ಣೆ ಹಾಕ್ತಾ ಇರಬೇಕು. ನೋಡ್ರಿ ಚಲೋ ಹೋಗ್ಲಕ್ಕ ನಾವು ಮಾಡಿದ ಪೂರಿ. ಮೇನ್ ಹಿಟ್ಟು ಚಲೋ ನಾದ್ಬೇಕು. ನಾವು ಮಮ್ಮಿ ಮಾಡಿದ್ದು. ನಾವು ಮಮ್ಮಿ ಮಾಡಿದ್ದು ಅದೇ ಹೇಳತ್ತೀನಿ ಅವ ನಾದಿ.
ಈ ಹಿಟ್ಟು ಚಲೋ ನಾದ್ಕೋಬೇಕಂತ ಹೇಳ್ತೀನಿ. ಸೊ ನಮ್ಮಿ ಚಲೋ ನಾದ ನೋಡ್ರಿ ಹಿಟ್ಟು, ಅದಕ್ಕಂತ ಇಷ್ಟು ಚಲೋ ಈಗ ಪೂರಿ ಉಗ್ಲತ್ತಾವ. ಸೊ ಹಿಂಗೆ ಉಬ್ಬಬೇಕು ಚಲೋ ಪೂರಿ, ಅಂದರೆ ಟೇಸ್ಟ್ ಬರ್ತದೆ, ತಿನ್ಲಕ್ಕೆ ಭೀ ಮಜಾ ಬರ್ತದೆ. ಇಲ್ಲಿ ನ್ಯೂಸ್ ಪೇಪರ್ ಮರದಾಗ ನ್ಯೂಸ್ ಪೇಪರ್ ಹಾಕೊಂಡು ಇಟ್ಟೀನಿ, ಅದ್ರೊಳಗೆ ತೆಗ್ದಿಡ್ಲತ್ತೀನಿ. ಸೊ ಹಂಗೆ ಒಂದು ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡುವಾಗ ಸ್ವಲ್ಪ ಚಲೋ ನೋಡಿ ಮಾಡಿ ಎಣ್ಣೆಗೆ ಬಿಡ್ರಿ, ಇಲ್ಲಾಂದ್ರೆ ಕೈಗೂ ಸಿಗೋ ಚಾನ್ಸಸ್ ಇರ್ತವೆ. ಎಲ್ಲೂ ಮಾಡಿ ಹಿಂಗೆ ಹಾಕ್ತದ್ರುಕ್ಲೇ ಉಬ್ಬುತ್ತಾವೆ ಪೂರಿ ಒಮ್ಮದೊಮ್ಮೆ. ಸೊ ಜಾಸ್ತಿ ಭೀ ಉಟ್ಲಕ್ಕೆ ಹೋಗ್ಬೇಡ್ರಿ, ಹಳ್ಳು ಪ್ರೆಸ್ ಮಾಡಿರಿ, ಇಲ್ಲಾಂದ್ರೆ ಹೊಡಿತಾವೆ. ಹಳ್ಳು ಪ್ರೆಸ್ ಮಾಡಬೇಕು. ಸೊ ಮೀಡಿಯಮ್ ಫ್ರೈ ಮಾಡ್ಕೊರಿ. ಕಲರ್ ಈ ಥರ ಹಿಂಗೆ ಮೀಡಿಯಮ್ ಇರಬೇಕು, ಲೈಟ್ ಬ್ರೌನ್ ಇರಬೇಕು, ಹೆಚ್ಚಿಗೆ ಭೀ ಬೇಡ. ಟೇಸ್ಟ್ ಕೊಡಲ್ಲ, ಇಷ್ಟೇ ಇರಬೇಕು ನೋಡಿರಿ ಕಲರ್, ಹೆಚ್ಚಿಗೆ ಭೀ ಇರಬಾರ್ದು. ಸೈಡ್ ಇಟ್ಟಾಕ್ಬಿಟ್ಟಿನಿ ನೋಡಿರಿ, ಚಲೋ ಫ್ರೈ ಆಗ್ಯಾವ. ಆಲ್ರೆಡಿ ನಮ್ಮ ಮಮ್ಮಿ ಇಷ್ಟು ಲಟಾಸ್ ಇಟ್ಟಾರಿ. ಒಂದೊಂದು ತೊಗೊಂಡು ಬಿಡಮ್ಮಿಗೆ ಎಣ್ಣೆ. ವಾವ್, ಎಷ್ಟು ಚಲೋ ಉಬ್ಲತ್ತವಮ್ಮ. ಏನು ಮಮ್ಮಿ ಮಾಡಮಂತವು? ಆಯ್ತು ಮಾಡಮ್ಮ. ಸೊ ಮಮ್ಮಿ ಕುಸಂಬರಿ ಮಾಡಮಂತ ಹೇಳತ್ತಾರೆ ಇದ್ರ ಸಂಗಟ, ಅದು ಭೀ ಮಸ್ತ್ ಕಾಂಬಿನೇಷನ್ ಅದಾವೆ. ಸೊ ಇದಿಷ್ಟೆಲ್ಲ ಆದ್ಮೇಲೆ ಅದೇ ರೀತಿ ಮಾಡ್ತೀನಿ ಅಂತ ಕುಸಂಬರಿ. ಆಯ್ತು, ಇದಿಷ್ಟೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಸಿಗ್ತೇನಂತ ನಮಗೆ. ಸೊ ಆಯ್ತು ನೋಡ್ರಿ, ಇಷ್ಟೆಲ್ಲ ಪೂರಿ ಎಲ್ಲ ಫ್ರೈ ಮಾಡ್ಕೊಂಡೆ ಎಷ್ಟು ಚಲೋ ಉಬ್ಬ್ಯಾವಲ್ಲ. ಸೊ ಈ ರೀತಿ ಉಬ್ಬೇಕಂತಂದ್ರೆ ಫಸ್ಟ್ ಹಿಟ್ಟು ಚಲೋ ನಾದ್ಕೋಬೇಕು ನಾವು. ಸೊ ಹಿಟ್ಟು ಚಲೋ ನಾದ್ಕೊಂಡೇವು ಅಂದರೆ ಪೂರಿ ಈ ರೀತಿ ಹಿಂಗೆ ಚಲೋ ಉಬ್ತಾವ. ಸೊ ನೋಡಿರಿ ಎಷ್ಟು ಚಲೋ ಇದಾಗಿದೆ. ಸೊ ಇಲ್ಲಿ ಇವಾಗ ಜಸ್ಟ್ ಕುಸಂಬರಿ ಭೀ ಮಾಡಿದೆ ನೋಡ್ರಿ, ಆಯಿತು. ಇದೇನು ಜಲ್ದಿನೇ ಆಗ್ತದೆ, ಒಂದು 3-5 ಮಿನಿಟ್ಸ್ದಾಗೆ ಆಗ್ತದೆ. ಸೊ ಇದು ರೆಡಿ ಆಯಿತು. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇದು ಭೀ ಪಲ್ಯ ರೆಡಿ ಆಗ್ಯದ, ಪಲ್ಯ. ಸೊ ಇಲ್ಲಿ ಪೂರಿ ರೆಡಿ ಅದ. ಈಗ ನೆಕ್ಸ್ಟ್ ಪ್ಲೇಟಿಗೆ ಸರ್ವ್ ಮಾಡ್ತೀನಂತ. ಸೊ ಆಯ್ತು, ಎಕ್ಸಾಮ್ ಮುಗಿಸ್ಕೊಂಡು ನಮ್ಮ ತಂಗಿ ಬರ್ತಾಳೆ. ಆಕೆ ಬಂದಮೇಲೆ ನಾ ಪ್ಲೇಟ್ ಸರ್ವ್ ಮಾಡಿ ಆಕಿನ ಕೈಲಿಂದ ಟೇಸ್ಟ್ ಹೆಂಗಾಗ್ಯದ ಅಂತ ಹೇಳಕ್ಕೆ ಹಚ್ತೀನಂತ. ಅಲ್ಲಿ ತನಕ ವೆಯ್ಟ್ ಮಾಡಿರಿ. ಸೊ ಇಲ್ಲಿ ನಾ ಈಗ ಪ್ಲೇಟ್ ಸರ್ವ್ ಮಾಡತ್ತೀನಿ, ನಮ್ಮ ತಂಗಿ ಬಂದಾಳ. ಇದು ಪೂರಿ ಏನಂತಾರೆ ಭಾಳ ಹೊತ್ತಾಯ್ತಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಮೆತ್ತಗೆ ಬಿದ್ದಾವ. ಈಗ ಇಲ್ಲಿ ಪಲ್ಯ ಸರ್ವ್ ಮಾಡತ್ತೀನಿ. ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ, ಫುಲ್ ರೆಡ್ ಆಗ್ಯದ, ಫುಲ್ ತಿಕ್ಕಾಗಿ. ಹಾಂ ಅಮ್ಮ, ಟೇಸ್ಟರೇ ಅನ್ಸತ್ತದ. ಈಗ ನಾ ಭೀ ಊಟ ಮಾಡ್ತೀನಿ. ಸೊ ಆಯ್ತು ನೋಡ್ರಿ, ಪ್ಲೇಟ್ ಸರ್ವ್ ಮಾಡಿದೆ. ಇಲ್ಲಿ ಪಲ್ಯ, ಇಲ್ಲಿ ಕುಸಂಬರಿ, ಇಲ್ಲಿ ಪೂರಿ. ಹೋಗಿ ಎಕ್ಸಾಮ್ ಬರ್ದು ಬಂದು ನಂಬದು ಇದಿಲ್ಲ. ಅಯ್ಯವ್ವಾ ನಮ್ಮ ತಂಗಿ ಸುಂದ್ರು. ಓ ಮೈ ಗಾಡ್, ಟೇಸ್ಟ್ ಮಾಡಿ ಹೇಳ್ತಾ ಹೆಂಗಾಗ್ಯದಂತ. ಸೊ ಪೂರಿ ಸುಂದ್ರ ಅವಾಗೆ ಉಬ್ಬಿವು, ಸ್ವಲ್ಪ ನೀ ಲೇಟ್ ಆಗ್ಯದಲ್ಲ, ಅರ್ಧ ಗಂಟೆ ಆಯ್ತು ಮಾಡಿಟ್ಟು, ಅದಕ್ಕೆ ಹಂಗಾಗ್ಯಾವ. ನೋಡ್ರಿ ಎಲ್ಲ ಇಷ್ಟು ಚಲೋ ಕಾಣತ್ತದ. ಟೇಸ್ಟ್ ಮಾಡಿ ಹೇಳ ಹೆಂಗಾಗ್ಯದ. ಪಲ್ಯ ಬರ್ತೈತಲ್ಲ, ಪಲ್ಯ ಮಸ್ತ್ ಆಗ್ಯದ. ಕುಸಂಬರಿ ಹೇಳ, ಕುಸಂಬರಿ ಬಿಡು ಚಲೋನೇ ಆಗಿರ್ತದೆ, ಏನು ಬರೀ ತರಕಾರಿ, ಸೌತೆಕಾಯಿ, ಉಳ್ಳಾಗಡ್ಡಿ. ಸೊ ಪಲ್ಯ ಪೂರಿ ಅದೆಲ್ಲ ಹೆಂಗೆ ಟೇಸ್ಟ್ ಕೊಟ್ಟದ, ಮಸ್ತ್ ಆಗ್ಯದ, ಅಲ್ಟಿಮೇಟ್. ಆ್ಯಕ್ಚುಲಿ ಆಕೆ ಎಕ್ಸಾಮ್ ಬರೆಯಕ್ಕೆ ಹೋಗಿಳಲ್ರಿ, ಅದಕ್ಕೆಲ್ಲ ಕೊಳ್ಳಂದು ಕಿವೆಂದು ಎಲ್ಲ ತೆಗ್ದಾಳ. ಇವನ್ ಕಾಲೇಜ್ ಗೌರ್ಮೆಂಟ್ ಎಕ್ಸಾಮ್ ಇತ್ತು, ಇವತ್ತು KCET ಎಕ್ಸಾಮ್ ಇತ್ತು, ಅದಕ್ಕಂದು ನಮ್ಮ ತಂಗಿ ಈ ಹಾಲತ್ದಾಗ ಹೋಗ್ಯಾಳ. ಸೊ ಆಯ್ತು ನೋಡ್ರಿ, ಇದು ಇತ್ತು ಇವತ್ತಿನ ಬ್ಲಾಗ್. ನಮ್ಮ ತಂಗಿಗೆ ಭೀ ಇಷ್ಟ ಆಯ್ತು. ಈಗ ನಾ ಭೀ ಊಟ ಮಾಡ್ತೀನಿ ಅಂತ. ಲಂಚ್ ಟೈಮ್ ಆಗ್ಯದ, 1:15 ಆಲತ್ತದ. ಸೊ ಇದು ಇತ್ತು ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿ. ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಸೊ ಚಲೋ ಬಾಯ್.